ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ದರ್ಶನ್ ರಕ್ಷಿಸೋಕೆ ಮತ್ತೊಮ್ಮೆ ಶಾಸಕರು ಸಚಿವರು ಮುಂದಾಗಿದ್ದಾರಂತೆ. ಪ್ರಕರಣದ ಎಸ್ಪಿಪಿ ಬದಲಾವಣೆ ಮಾಡುವುದಕ್ಕೆ ಷಡ್ಯಂತ್ರಗಳು ಶುರುವಾಗಿದೆಯಂತೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಬದಲಾಯಿಸುವುದಕ್ಕೆ ಒತ್ತಡಗಳು ಹೆಚ್ಚಾಗಿದೆ. ಸಿಬಿಐ ಹಾಗೂ ಎನ್ಐಎ ಎಸ್ಪಿಪಿ ಆಗಿರುವಂತಹ ಪಿ ಪ್ರಸನ್ನ ಕುಮಾರ್ ಬದಲಾವಣೆಗೆ ಒತ್ತಡ ಹೆಚ್ಚಾಗಿದೆ. ಪ್ರಸನ್ನ ಕುಮಾರ್ ಇದ್ರೆ ದರ್ಶನ್ ರಕ್ಷಣೆ ಅಸಾಧ್ಯ ಆಗಲಿದೆ ಅನ್ನೋ ಕಾರಣಕ್ಕೆ ಅವರ ಬದಲಾವಣೆಗೆ ಒತ್ತಡ ಹೆಚ್ಚಾಗ್ತಾ ಇದೆಯಂತೆ. ಅನೇಕ ಪ್ರಕರಣದಲ್ಲಿ ಅವರ ಸಾಮರ್ಥ್ಯವನ್ನ ಪ್ರಸನ್ನ ಕುಮಾರ್ ಪ್ರೂವ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅದು ಕೂಡ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಸಿಬಿಐ ಎಸ್ಪಿಪಿ ಆಗಿ ಕೂಡ ಅವರು ತಮ್ಮನ್ನ ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ. ಅಷ್ಟು ಖಡಕ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಎನ್ಐಎನಲ್ಲಿ ಅನೇಕ ಮಂದಿ ಉಗ್ರರಿಗೆ ಕೂಡ ಪ್ರಸನ್ನ ಕುಮಾರ್ ಶಿಕ್ಷೆಯನ್ನ ಕೊಡಿಸಿದ್ದಾರೆ. ಯಾರ ಒತ್ತಡಕ್ಕೂ ಕೂಡ ಪ್ರಸನ್ನ ಕುಮಾರ್ ಮಣಿಯೋದಿಲ್ಲ. ಈ ಕಾರಣಕ್ಕಾಗಿಯೇ ದರ್ಶನ್ ಕೇಸ್ನಿಂದ ಅವರನ್ನ ಆಚೆ ಕಳಿಸೋದಕ್ಕೆ, ಬೇರೆ ಕಡೆಗೆ ವರ್ಗಾವಣೆ ಮಾಡೋದಕ್ಕೆ ಒತ್ತಡಗಳು ಹೆಚ್ಚಾಗ್ತಾ ಇದೆಯಂತೆ. ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ತನಿಖಾ ತಂಡದಿಂದ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಬದಲಾವಣೆಗೆ ಈ ಪಾರ್ಟಿಯ ಒತ್ತಡ ಯಾಕೆ? ಖಂಡಿತ. ಯಾಕಂತಂದ್ರೆ ಈ ಪ್ರಕರಣದ ಮೂಲ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಒಂದು ಕಡೆ ಸೆಲೆಬ್ರಿಟಿ ಇರುವಂತದ್ದು, ಎರಡನೇದಾಗಿ ದರ್ಶನ್ಗೆ ಅವರದೇ ಆದಂತಹ ಫಾಲೋವರ್ಸ್ ಇರುವಂತದ್ದು, ಮತ್ತೆ ಪ್ರಮುಖವಾಗಿ ದರ್ಶನ್ ಇರುವಂತಹ ಸ್ನೇಹಿತರ ಸಂಖ್ಯೆ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಹಾಲಿ ಇರುವಂತಹ ರಾಜ್ಯ ಸರ್ಕಾರದ ಸಚಿವರು, ಜೊತೆಗೆ ಹಿಂದಿನ ಸರ್ಕಾರದ ಮಾಜಿ ಸಚಿವರು, ಜೊತೆಗೆ ಎರಡು ಪಕ್ಷದ ಅನೇಕ ಜನ ಶಾಸಕರು ಅವರ ಸಾಕಷ್ಟು ಮಂದಿ ಅನ್ಯಾಯಗಳಾಗಿ ಅವ್ರ ಜೊತೆಯಲ್ಲಿ ಸಾಕಷ್ಟು ಕಡೆ ಪಾರ್ಟಿ ಮಾಡುವಂತದ್ದು ಇರ್ಬೋದು, ಅವ್ರ ಜೊತೆ ಗುರ್ಸ್ಕೊಳ್ಳುವಂತ ಕೆಲಸ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಮೊದಲನೇ ಹಂತದಲ್ಲಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಸೇಫ್ ಮಾಡುವಂತಹ ಪ್ರಯತ್ನ ನಡೆದಿತ್ತು. ಒಂದ್ ಕಡೆ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನೇ ತಿರುಚುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ರು ಅನ್ನೋ ಒಂದು ಮಾಹಿತಿ ಒಂದ್ ಕಡೆ ಇತ್ತು. ಅದರ ಜೊತೆಗೆ ಪ್ರಕರಣದಲ್ಲಿ ಅವ್ರನ್ನ ಕೈ ಬಿಡಬೇಕು, ಕೇವಲ ಬೇರೆಯವರು ಕೊಂದ್ರು ಅಂತೇಳಿ ಅದನ್ನ ಬಿಂಬಿಸುವಂತಹ ಪ್ರಯತ್ನಕ್ಕೂ ಮುಂದಾಗಿರುವಂತಹ ಮಾಹಿತಿ ಕೂಡ ಹಿಂದೆ ಲಭ್ಯ ಆಗಿತ್ತು. ಈಗ ಇನ್ನೊಂದು ಪ್ರಮುಖವಾದಂತಹ ಅಂಶ ಹೊರಗೆ ಬೈದಿರೋದೇನಂತಂದ್ರೆ, ಯಾವಾಗ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಸೇಫ್ ಮಾಡಕ್ಕಾಗಿಲ್ಲ, ದರ್ಶನ್ ಅವರ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳು ಲಭ್ಯ ಆಯಿತು, ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಕೆಲಸಕ್ಕೂ ಕೂಡ ಈಗ ಅಧಿಕಾರಿಗಳು ಮುಂದಾಗ್ತಿರುವಂತದ್ದು. ಈ ನಡುವೆ ಎಸ್ಪಿಪಿ ಆಗಿ ಪಿ ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತು. ಪ್ರಸನ್ನ ಕುಮಾರ್ ಅವರ ಹಿಸ್ಟ್ರಿ ತುಂಬಾನೇ ಪ್ರಮುಖವಾಗಿರುವಂತಹ ಹಿಸ್ಟ್ರಿ. ಅದರಲ್ಲೂ ವಿಶೇಷ ಏನಂತಂದ್ರೆ ಸಿಬಿಐನ ಸ್ಪೆಷಲ್ ಪಿಪಿ ಆಗಿ ಕೆಲಸವನ್ನು ಮಾಡ್ತಾರೆ, ಎನ್ಐಎಗೆ ಸ್ಪೆಷಲ್ ಪಿಪಿ ಆಗಿ ಕೆಲಸವನ್ನು ಮಾಡ್ತಾರೆ, ಜೊತೆಗೆ ಇಡಿಗೂ ಕೂಡ ಅವರು ಕೆಲ ಪ್ರಕರಣಗಳಲ್ಲಿ ಸ್ಪೆಷಲ್ ಪಿಪಿ ಆಗಿ ಕೆಲಸವನ್ನು ಮಾಡ್ತಿರುವಂತದ್ದು. ಮತ್ತೆ ಅವರು ಕೆಲಸ ಮಾಡುವಂತಹ ಪ್ರಮುಖ ಪ್ರಕರಣಗಳಲ್ಲಿ ಎಲ್ಲದೂ ಕೂಡ ಯಶಸ್ವಿಯಾಗಿದ್ದಾರೆ. ಅನೇಕ ಮಂದಿ ಉಗ್ರರನ್ನ ಜೈಲಿಗಟ್ಟುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ವಿನಯ್ ಕುಲಕರ್ಣಿ ಅಂತಹ ಪ್ರಮುಖ ಕೊಲೆ ಪ್ರಕರಣದಲ್ಲೂ ಕೂಡ ಇವರು ವಾದವನ್ನು ಮಂಡಿಸಿ ಅವರಿಗೆ ಶಿಕ್ಷೆಯನ್ನು ಘೋಷಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಹೀಗೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಸನ್ನ ಕುಮಾರ್ ಅವರು ಯಶಸ್ಸಿನ ಇರುವಂತಹ ಅಡ್ವೊಕೇಟ್ ಆಗಿರುವಂತದ್ದು, ಸೀನಿಯರ್ ಕೌನ್ಸಿಲ್ ಆಗಿ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಏನಂತಂದ್ರೆ, ಇವರು ಯಾರಿಗೂ ಕೂಡ ಮಣಿಯೋದಿಲ್ಲ, ಯಾವುದೇ ಒತ್ತಡಗಳು ಬಂದ್ರೂ ಕೂಡ ಜಗ್ಗುವಂತಹ ಕೆಲಸಕ್ಕೆ ಮುಂದಾಗಲ್ಲ. ಹೀಗಾಗಿ ಇವರು ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ದರ್ಶನ್ ಅವರಿಗೆ ಬೇಲ್ ಕೊಡಿಸುವಂತಹ ವಿಚಾರದಲ್ಲೂ ಕೂಡ ಹಿನ್ನಡೆ ಆಗುವಂತಹ ಸಾಧ್ಯತೆಗಳಿರುವಂತದ್ದು. ಅದಲ್ಲದೆ ಪ್ರಕರಣದ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಕೊಲೆ ಆರೋಪಿಗೆ ಎಲ್ಲ ಒಂದ್ ಕಡೆ ಕನ್ವಿಕ್ಷನ್ ಮಾಡಿಸಲು ಕೂಡ ಇವರ ರೇಟ್ ಜಾಸ್ತಿ ಇರ್ಬೋದು, ಕನ್ವಿಕ್ಷನ್ ಮಾಡಿಸುವಂತಹ ಸಂದರ್ಭದಲ್ಲಿ. ಹೀಗಾಗಿ ಈ ಪ್ರಸನ್ನ ಕುಮಾರ್ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ದರ್ಶನ್ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಬದಲಾಯಿಸಲೇಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈಗ ಹಾಲಿ ಸಚಿವರೊಬ್ರು, ಜೊತೆಗೆ ಪಕ್ಷಾತೀತವಾಗಿ ಅನೇಕ ಮಂದಿ ಶಾಸಕರು ಈಗ ಸಿಎಂಗೆ ಒತ್ತಡ ತರುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಪ್ರಕರಣದಿಂದ ದರ್ಶನ್ನ ಕೈ ಬಿಡಿಸೋದಾಗಿರ್ಲಿ, ಪ್ರಕರಣದಿಂದ ದರ್ಶನ ಬಚಾವ್ ಮಾಡಕ್ ಆಗದೇ ಇದ್ರೂ ಪರವಾಗಿಲ್ಲ, ಆದ್ರೆ ಎಸ್ಪಿಪಿ ಆಗಿ ಇವ್ರನ್ನ ಬದಲಾಯಿಸಬೇಕು. ಯಾಕಂತಂದ್ರೆ ಇವರಿದ್ದಂತ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಶಿಕ್ಷೆ ಆಗುವಂತಹ ಸಾಧ್ಯತೆಗಳು 100% ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಹೀಗಾಗಿ ಇವ್ರನ್ನ ಬದಲಾಯಿಸಬೇಕು ಅಂತ ಹೇಳಿ ಈಗ ಸಿಎಂಗೆ ಒತ್ತಡ ತರುವಂತಹ ಕೆಲಸವನ್ನ ಈಗ ಸಚಿವರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಇದಕ್ಕೆ ಸಿಎಂ ಅವರು ಇನ್ನೂ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ಲ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಈ ವಿಚಾರವನ್ನ ಸ್ವತಃ ತನಿಖಾ ತಂಡದ ಅಧಿಕಾರಿಗಳು ನಮ್ಮ ಬಳಿ ಹೇಳ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಈ ರೀತಿ ಬದಲಾವಣೆ ಮಾಡಿ ಪ್ರಕರಣದಲ್ಲಿ ಆತನ ರಕ್ಷಣೆ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಕೆಲವೊಂದಷ್ಟು ಹುನ್ನಾರ ನಡೆಸಿದ್ದಾರೆ ಅನ್ನೋ ಮಾಹಿತಿಯನ್ನ ಈಗ ಲಭ್ಯ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.